ನೇರ ನೇಮಕಾತಿಗೋಸ್ಕರ ಆದಿವಾಸಿ ಪಟ್ಟಿಗಳನ್ನ ಒಂದು ಬಿಡುಗಡೆ ಮಾಡಿದ್ದಾರೆ. ಬರೀ 13 ಸಮುದಾಯಗಳು ಮಾತ್ರ ಮಾಡಿದ್ದಾರೆ. ಇಲ್ಲಿರುವಂತಹ ಅಕ್ಕಿಪಿಕ್ಕಿ, ಪಾರ್ಟಿ, ಅರಳಿ ಶಿಕಾರಿ, ವಾಗ್ರಿ ಅವು ಯಾವುದೇ ಸಮುದಾಯಗಳನ್ನು ಸೇರಿಸಿಲ್ಲ. ಅದನ್ನು ಸೇರಿಸಬೇಕು ಅನ್ನೋಂಥದ್ದು ಮೊದಲನೇ ಪ್ರಶ್ನೆ ನಮ್ಮದು. ಆಮೇಲೆ ಎರಡನೇದೇನು ಅಂತಂದರೆ, ಈಗಾಗಲೇ ನಾವು ಅನೇಕ ಸಲ ಒತ್ತಾಯ ಮಾಡಿದ್ದೀವಿ. ಈಗ ಕೃಷ್ಣನವರು ಲೆಟರ್ ಬರೆದಿದ್ದಾರೆ, ನಾನು ಲೆಟರ್ ಬರ್ತೀನಿ. ಒಳ ಮೀಸಲಾತಿ ಆದಿವಾಸಿಗಳಲ್ಲಿ ಒಳ ಮೀಸಲಾತಿ ಬೇಕಿದೆ. ಆದಿವಾಸಿಗಳಲ್ಲಿ ಒಳ ಮೀಸಲಾತಿ ಯಾಕೆ ಬೇಕಿದೆ ಅಂತ ಹೇಳಿದ್ರೆ, ಇಲ್ಲಿ 50 ಸಮುದಾಯಗಳ ಪಟ್ಟಿ ಇದೆ. ಒಂದು 23-24 ಸಮುದಾಯಗಳಿದ್ದಾವೆ ಅಷ್ಟೇ. ಮಿಕ್ಕಿದ್ದೆಲ್ಲ ಇಲ್ಲ ಯಾವ ಸಮುದಾಯಗಳು ಇಲ್ಲ. ಆದರೆ ಆದಿವಾಸಿಗಳ ಸಮಸ್ಯೆ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದೇ ಸಮುದಾಯ ಎಲ್ಲವನ್ನು ತಗೊಳ್ತಾರೆ. ನಿಮಗೆ ಅದು ಗೊತ್ತಿದೆ. ಈಗ 15 MLA ಸೀಟ್ಸ್ ಇದೆ. 15 MLA ಸೀಟುಗಳನ್ನು ಕೂಡ ಒಂದೇ ಸಮುದಾಯ ತಗೊಳ್ತಾರೆ. 3 ಸೀಟ್ಸ್ ಇದೆ MP ಸೀಟ್ಸ್. 3 ಸಮುದಾಯಗಳು ಕೂಡ ಒಂದೇ ಸಮುದಾಯ ತಗೊಳ್ತಾರೆ. ಇನ್ನು ಮಿಕ್ಕಂತೆ ಸಮುದಾಯಗಳಿದಾವಲ್ಲ, ಇಲ್ಲಿ 22-23 ಸಮುದಾಯಗಳು ಅಥವಾ 49 ಸಮುದಾಯಗಳು ಏನು ಕರಿತೀವಿ, ಆ ಸಮುದಾಯಗಳಿಗೆ ಯಾವುದೇ ಇದ್ರೂ ಕೂಡ ಒಂದು ತಾಲೂಕು ಬೋರ್ಡ್ ಮೆಂಬರ್ ಕೂಡ ಸಿಗ್ತಾ ಇಲ್ಲ ಅಂಥ ಪರಿಸ್ಥಿತಿ ಇದೆ. ಆದ್ದರಿಂದ ಒಳ ಮೀಸಲಾತಿ ಮಾಡೋದನ್ನ ನಮ್ಮ ಎಲ್ಲಕ್ಕಿಂತ ಮುಖ್ಯವಾಗಿ ಆದಿವಾಸಿಗಳಲ್ಲಿ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒತ್ತಡವನ್ನು ನಾವು ಆರಂಭ ಮಾಡ್ತಾ ಇದ್ದೀವಿ. ನಾವು ಒಟ್ಟಿಗೆ ಇವತ್ತು ಡಿಸಿಷನ್ ತಗೊಂಡಿರೋ ಪ್ರಕಾರ ಇಡೀ ಸ್ಟೇಟ್ ಟೂರ್ ಮಾಡಿದ್ದೆ. ನಾವು ನಮ್ಮ ಆದಿವಾಸಿಗಳಿಗೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಹೋರಾಟವನ್ನು ನಾವು ಪ್ರಾರಂಭ ಮಾಡಿದ್ವಿ. ಸಮೇತ ಅವರು ನಮ್ಮ ಅಣ್ಣ ತಮ್ಮರ ಜೊತೆಯಲ್ಲಿ ನಾವು 10 ಸಮುದಾಯಗಳನ್ನು ಒಟ್ಟು ಸೇರಿ ನೀವು 23 ಸಮುದಾಯಗಳನ್ನು ಆದಿವಾಸಿ ಬುಡಕಟ್ಟಲ್ಲಿ ನೇಮಕಾತಿಗಳಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಹಾಗೆ ನಮ್ಮ ಲೀಡರ್ಗಳು ಹೇಳ್ದಂಗೆ ಒಳ ಮೀಸಲಾತಿ ನಮಗೆ ಈಗ ಅವಶ್ಯಕತೆ ಇದೆ. ಈ ಒಳ ಮೀಸಲಾತಿಯಿಂದ ನಮ್ಮ ಮಕ್ಕಳು ಮುಂದಿನ ಪೀಳಿಗೆನಾದರೂ ಅವರು ಆರ್ಥಿಕ ಸಮಸ್ಯೆ ಆಗಲಿ, ರಾಜಕೀಯ ಬೆಳವಣಿಗೆ ಆಗಲಿ, ಯಾವುದಾದ್ರೂ ಒಂದು ಭಾಗದಲ್ಲಿ ನಮ್ಮ ಸಮುದಾಯಗಳು ಮೇಲೆ ಬರ್ಬೋದಂತ ಒಂದು ನಂಬಿಕೆಯಿಂದ ನಾವು ಒಳ ಮೀಸಲಾತಿ ಹೋರಾಟಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೋಬೇಕಂತೇಳಿ ಕರ್ನಾಟಕ ಬುಡಕಟ್ಟು ಮಹಾಸಭಾ ಮತ್ತು ಕರ್ನಾಟಕ ಬುಡಕಟ್ಟು ಪರಿಷತ್ತಿಂದನೂ ಮತ್ತು ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿ ಈ 3 ಸಂಘಟನೆಯ ನೇತೃತ್ವದಲ್ಲಿ ನಾವು ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಮ್ಮ ಏನು ಬುಡಕಟ್ಟು ಸಮುದಾಯಗಳಿದೆ ಅವರನ್ನು ಸಂಘೀಕರಿಸಿ ನಾವು ಸರ್ಕಾರಕ್ಕೆ ನಾವು ಇದ್ದೀವಿ ಅಂತ ಹೇಳಿ ನಾವು ಬೆಂಬಲ ತೋರಿಸ್ತೀವಿ ಅಂತ ಹೇಳಿ ನಾವು ಇವತ್ತಿನ ಚರ್ಚೆಗಳಲ್ಲಿ ಅದನ್ನು ಪ್ರಸ್ತಾವನೆ ನಮ್ಮ ನಾಯಕರು ಮಾಡಿದ್ದಾರೆ. ಅದರಂತೆ ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಜಗ್ಗು, ಕರ್ನಾಟಕ ಅಲೆಮಾರಿ ಹಕ್ಕಿಪಿಕ್ಕಿ ಬುಡಕಟ್ಟು ಸಂರಕ್ಷಣಾ ಸಮಿತಿಯ ಅಧ್ಯಕ್ಷರು. ಓಕೆ ಸರ್.